ಉಪನಯನವಾದ ಮೇಲೆ ಸಂಧ್ಯಾವಂದನೆಯನ್ನು ಬಿಡಬಾರದು, ಸಂಧ್ಯಾವಂದನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಕೆಲವು ಅನಿವಾರ್ಯವಾಗಿರುವಂತಹ ಪ್ರಸಂಗಗಳನ್ನು ಕೆಲವು ಜನ ಪ್ರಶ್ನೆ ಕೇಳಿದ್ದಾರೆ. ಈಗ ರೋಗದಿಂದ ಪೀಡಿತರಾಗಿ ಹಾಸಿಗೆ ಮೇಲೆ ಮಲಗಿರ್ತಾನೆ, ಉಪನಯನವಾದ ಮೇಲೆ ಆಕ್ಸಿಡೆಂಟ್ ಆಗಿಯೋ ಇನ್ನೊಂದಾಗಿಯೋ ಬ್ರೇನ್ ಅಂತನೋದು ಡೆಡ್ ಆಗಿ ಹುಚ್ಚನಾಗಿ ಬಿಟ್ಟಿರ್ತಾನೆ. ಇಂತಹ ಅನೇಕ ಪ್ರಸಂಗಗಳಿರ್ತದೆ. ಅಂತಹ ಸಂದರ್ಭದಲ್ಲಿ ಉಪನಯನವಾಗಿದೆ, ಸಂಧ್ಯಾವಂದನೆ ಮಾಡ್ತಾ ಇಲ್ಲ, ಆದ್ದರಿಂದಾಗಿ ಪಾಪ ಅವನಿಗೆ ಬರುತ್ತದೋ ಇಲ್ಲವೋ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂತಹ ಸಂದರ್ಭದಲ್ಲಿ ಸಂಧ್ಯಾವಂದನೆಯನ್ನು ಹೇಗೆ ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ತೈತರಿಯ ಸಂಹಿತೆಯ ಭಾಷ್ಯದಲ್ಲಿ ಈ ಒಂದು ಪ್ರಮಾಣವನ್ನು ಕೋಟ್ ಮಾಡಿ ಹೇಳ್ತಾರೆ. ಉನ್ಮತ್ತ ದೋಷಯುಕ್ತಸ್ಯ ವ್ಯಾಧಿಸ್ತಸ್ಯ ಚ ನಿತ್ಯಶಃ ಪಿತಾ ಭ್ರಾತಾ ತದನ್ಯೋವಾ ಸಂಧ್ಯಾವಂದನಮಾಚರೇತ್ ಎಂಬುದಾಗಿ ಹೇಳಿದ್ದಾರೆ. ಹುಚ್ಚನಾಗಿದ್ದರೂ ಕೂಡ, ರೋಗಿಷ್ಠನಾಗಿದ್ದರೂ ಕೂಡ, ಹಾಸಿಗೆ ಮೇಲೆ ಬಿದ್ದಿದ್ರೂ ಕೂಡ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಪರವಾಗಿ ಅವನ ಅಣ್ಣನೋ ತಮ್ಮನೋ ಅಥವಾ ತಂದೆಯೋ ಅಥವಾ ಅವನ ಗೋತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವ್ಯಕ್ತಿಗಳು ಯಾರನ್ನಾದರೂ ಕರೆಸಿ ಅವರ ಪರವಾಗಿ ಸಂಧ್ಯಾವಂದನೆಯನ್ನು ಮಾಡಿಸಬೇಕು ಅಂತ ಹೇಳ್ತಾರೆ. ಮಾಡಲೇಬೇಕು, ಸಂಧ್ಯಾವಂದನೆಯನ್ನು ಬಿಡಬಾರದು ಅಂತನ್ನುವುದರಲ್ಲಿ ತಾತ್ಪರ್ಯ. ಅದರಿಂದಾಗಿ ರೋಗಿಷ್ಠನಾಗಿ ಬಿಟ್ಟಿದ್ದಾನೆ, ಹುಚ್ಚನಾಗಿ ಬಿಟ್ಟಿದ್ದಾನೆ, ಆ ಅಭಿಪ್ರಾಯದಿಂದಾಗಿ ಸಂಧ್ಯಾವಂದನೆಯನ್ನು ಬಿಡಿಸಿದರೆ ನಮಗೆ ಆ ಪಾಪ ಅಂತನ್ನೋದು ಬರ್ತದೆ. ಆದ್ದರಿಂದಾಗಿ ಯಾವುದೇ ರೀತಿಯಾಗಿರುವಂತಹ ಸಂದರ್ಭದಲ್ಲೂ ಕೂಡ ಸಂಧ್ಯಾವಂದನೆಯನ್ನು ಬಿಡುವಂತೇ ಇಲ್ಲ. ನಮಗೆ ಅಶಕ್ತ ಸಂದರ್ಭ ಬಂದಾಗ, ನಮಗೆ ಆಗದೇ ಇದ್ದಾಗ ಕನಿಷ್ಠ ಪಕ್ಷ ಇನ್ನೊಬ್ಬರ ಕಡೆಯಿಂದಾಗಲೂ ನಮ್ಮ ಪರವಾಗಿ ನೀವು ಸಂಧ್ಯಾವಂದನೆಯನ್ನು ಮಾಡಿರಿ ಅಂತ ಹೇಳಿ ಸಂಧ್ಯಾವಂದನೆಯನ್ನು ಮಾಡಿಸಿದರೆ ನಾವು ಸಂಧ್ಯಾವಂದನೆ ಮಾಡೋದರಿಂದ ಯಾವ ಪುಣ್ಯ ಬರಬೇಕೋ ಆ ಪುಣ್ಯ ಅಂತನ್ನೋದು ಖಂಡಿತವಾಗಿಯೂ ಕೂಡ ಬರ್ತದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಸಂಧ್ಯಾವಂದನೆಯನ್ನು ಬಿಡುವಂತೆ ಇಲ್ಲ ಅಂತನ್ನೋದರಲ್ಲಿ ಮುಖ್ಯವಾಗಿರುವಂತಹ ತಾತ್ಪರ್ಯ.